ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಒಂದ್ ಕಡೆ ಹನುಮಾನ್ ಧ್ವಜವನ್ನ ಕೆಳಗಿಳಿಸುತ್ತೆ, ಮತ್ತೊಂದು ಕಡೆ ಟೈಮ್ ಟೇಬಲ್ ನಲ್ಲಿ ನಮಾಜ್ಗೆ ಅನುಕೂಲ ಆಗೋ ರೀತಿನಲ್ಲಿ ಶುಕ್ರವಾರದ ದಿವಸ SSLC ಎಕ್ಸಾಮಿನೇಷನ್ ವೇಳಾಪಟ್ಟಿಯನ್ನೇ ಬದಲಾವಣೆ ಮಾಡುತ್ತೆ. ಯಾವ ಸರ್ಕಾರ ಇರೋದು ಕರ್ನಾಟಕ ರಾಜ್ಯದಲ್ಲಿ? ಟಿಪ್ಪು ಸುಲ್ತಾನ್ ಸರ್ಕಾರ ಇದೆಯೋ, ಸಿದ್ದರಾಮಯ್ಯ ಸರ್ಕಾರ ಇದೆಯೋ? ಎರಡನೇ ಟಿಪ್ಪು ಸುಲ್ತಾನ್ ರೀತಿನಲ್ಲಿ ದರ್ಬಾರ್ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ನಾಚಿಕೆ ಆಗ್ಬೇಕು. ಖಂಡಿತ ಆ ಸಮಯದ ವೇಳಾಪಟ್ಟಿನಲ್ಲಿ ಏನ್ ಲೋಪದೋಷ ಆಗಿದೆ, ವಿಪಕ್ಷದ ಮತ್ತು ಸರ್ವಪಕ್ಷಗಳ ಸಭೆ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಸಮಯ ವೇಳಾಪಟ್ಟಿಯನ್ನು ಸರಿಪಡಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಒಂದ್ ಕಡೆ ಹನುಮಾನ್ ಧ್ವಜವನ್ನ ಕೆಳಗಿಳಿಸುತ್ತೆ, ಮತ್ತೊಂದು ಕಡೆ ಟೈಮ್ ಟೇಬಲ್ ನಲ್ಲಿ ನಮಾಜ್ಗೆ ಅನುಕೂಲ ಆಗೋ ರೀತಿನಲ್ಲಿ ಶುಕ್ರವಾರದ ದಿವಸ SSLC ಎಕ್ಸಾಮಿನೇಷನ್ ವೇಳಾಪಟ್ಟಿಯನ್ನೇ ಬದಲಾವಣೆ ಮಾಡುತ್ತೆ. ಯಾವ ಸರ್ಕಾರ ಇರೋದು ಕರ್ನಾಟಕ ರಾಜ್ಯದಲ್ಲಿ? ಟಿಪ್ಪು ಸುಲ್ತಾನ್ ಸರ್ಕಾರ ಇದೆಯೋ, ಸಿದ್ದರಾಮಯ್ಯ ಸರ್ಕಾರ ಇದೆಯೋ? ಎರಡನೇ ಟಿಪ್ಪು ಸುಲ್ತಾನ್ ರೀತಿನಲ್ಲಿ ದರ್ಬಾರ್ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ನಾಚಿಕೆ ಆಗ್ಬೇಕು. ಖಂಡಿತ ಆ ಸಮಯದ ವೇಳಾಪಟ್ಟಿನಲ್ಲಿ ಏನ್ ಲೋಪದೋಷ ಆಗಿದೆ, ವಿಪಕ್ಷದ ಮತ್ತು ಸರ್ವಪಕ್ಷಗಳ ಸಭೆ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಸಮಯ ವೇಳಾಪಟ್ಟಿಯನ್ನು ಸರಿಪಡಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಒಂದ್ ಕಡೆ ಹನುಮಾನ್ ಧ್ವಜವನ್ನ ಕೆಳಗಿಳಿಸುತ್ತೆ, ಮತ್ತೊಂದು ಕಡೆ ಟೈಮ್ ಟೇಬಲ್ ನಲ್ಲಿ ನಮಾಜ್ಗೆ ಅನುಕೂಲ ಆಗೋ ರೀತಿನಲ್ಲಿ ಶುಕ್ರವಾರದ ದಿವಸ SSLC ಎಕ್ಸಾಮಿನೇಷನ್ ವೇಳಾಪಟ್ಟಿಯನ್ನೇ ಬದಲಾವಣೆ ಮಾಡುತ್ತೆ. ಯಾವ ಸರ್ಕಾರ ಇರೋದು ಕರ್ನಾಟಕ ರಾಜ್ಯದಲ್ಲಿ? ಟಿಪ್ಪು ಸುಲ್ತಾನ್ ಸರ್ಕಾರ ಇದೆಯೋ, ಸಿದ್ದರಾಮಯ್ಯ ಸರ್ಕಾರ ಇದೆಯೋ? ಎರಡನೇ ಟಿಪ್ಪು ಸುಲ್ತಾನ್ ರೀತಿನಲ್ಲಿ ದರ್ಬಾರ್ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ನಾಚಿಕೆ ಆಗ್ಬೇಕು. ಖಂಡಿತ ಆ ಸಮಯದ ವೇಳಾಪಟ್ಟಿನಲ್ಲಿ ಏನ್ ಲೋಪದೋಷ ಆಗಿದೆ, ವಿಪಕ್ಷದ ಮತ್ತು ಸರ್ವಪಕ್ಷಗಳ ಸಭೆ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಸಮಯ ವೇಳಾಪಟ್ಟಿಯನ್ನು ಸರಿಪಡಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.